ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಎಲ್ಲ ಬಿಗ್ ಬಾಸ್ ಹೋಗೋದು ಲೇಟೆಸ್ಟ್ ಬಂದಿದ್ದವ್ರು ಮಂದಿ ಎಲ್ಲ ಆಳತ್ತಿದ್ರು. ಸೊ ನಮ್ಮಮ್ಮ ಕೇಳಿದೆ ನಾನು ಏನು ಅನಿಸ್ತೈತಿ, ನಮ್ಮಮ್ಮ ಅವ್ರದ್ದು ಥಾಟ್ಸ್ ಶೇರ್ ಮಾಡಿದ್ರು. ಅದರ ಮೇಲೆ ಈಗ ಎಲ್ಲರೂ ಎಷ್ಟು ಮಂದಿ ಎಲ್ಲ ತಮ್ಮ ಥಾಟ್ಸ್ ಶೇರ್ ಮಾಡಕ್ಕೆ ಬಂದ್ರು. ಅದು ಎಷ್ಟು ಸಲ ಭಾಳ ವೈರಲ್ ಹೋಗ್ಬಿಡ್ತದೆ ಆ್ಯಕ್ಚುಲಿ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಟ್ ಹೋತು. ಎನಿವೇಸ್, ಸೊ ಅದ್ರ ಮೇಲೆ ಭಾಳ ಮಂದಿ ಥಾಟ್ಸ್ ಶೇರ್ ಮಾಡಿದ್ರು. ಇದೇನು ಕಾಮೆಂಟ್ ಐತಲ್ಲ, ಇದನ್ನು ಅಡ್ರೆಸ್ ಮಾಡತ್ತೀನಿ. ಎದಕ್ಕಂತಂದ್ರೆ ಐ ಫೀಲ್ ಲೈಕ್ ಯಾರೋ ನಮ್ಮ ಅಣ್ಣಗೆ ಟೆಕ್ಸ್ಟ್ ಮಾಡಿ ಹೇಳಾತಾರೆ, ಮೊನ್ನೆ ಸುದೀಪ್ ಅವರು ಏನೋ ಹೇಳಾರಂತ ಹಿಂಗೆ ಅಂತ ಹೇಳಿ. ಅದಕ್ಕೆ ನಿಂಗೆ ನಿಮ್ಮ ತಂಗಿ ಕನ್ವಿನ್ಸ್ ಆತನ, ನಮ್ಮ ಅಣ್ಣಗೆ ಮೆಸೇಜ್ ಮಾಡ್ತಿರೋ ನೀನು. ಎನಿವೇಸ್, ಬಟ್ ದಿಸ್ ಕನ್ವಿನ್ಸ್ ಆಗೋದೇನು ಇದ್ರಕ್ಕಿಲ್ಲ. ಇದ್ರಾಗ ಇವ್ರು ಏನಂದಾರ ಅಂತಂದ್ರೆ, ಅವರು ಸ್ಟ್ರೇಂಜರ್ಸ್ ಜೊತೆ ಇರ್ತಾರೆ. ಇವ್ರು ಪ್ರೀವಿಯಸ್ ಕಂಟೆಸ್ಟೆಂಟ್ ಇವ್ರು, ಬೈ ದ ವೇ, ವಿತ್ ಅಟ್ಮೋಸ್ಟ್ ರೆಸ್ಪೆಕ್ಟ್. ನಾ ಹಾಕಿದ ವಿಡಿಯೋ ನೀವು ಯಾವ ಕಾಂಟೆಕ್ಸ್ಟಾಗಿ ತೊಗೊಂಡಿರಿ ನಂಗೆ ಗೊತ್ತಿಲ್ಲ. ಯು ಶುಡ್ ಹ್ಯಾವ್ ಟೇಕನ್ ಇಟ್ ಇನ್ ಅ ಡಿಫ್ರೆಂಟ್ ಕಾಂಟೆಕ್ಸ್ಟ್, ಬಟ್ ನೀವು ಹಂಗೆ ತೊಗೊಂಡಿರಿ. ದ್ಯಾಟ್ ಇಸ್ ವೈ ಐ ಆಮ್ ಹಿಯರ್. ನನಗೆ ಎಕ್ಸ್ಪ್ಲೇನ್ ಮಾಡೋದಿತ್ತು. ನೀವು ಅಂದೇರಿ ಸ್ಟ್ರೇಂಜರ್ಸ್ ಜೊತೆ ಇರ್ತಾರೆ, ರಾತ್ರಿ ಎಲ್ಲ ಮಲ್ಕೊಳ್ಳೋದಿಲ್ಲ, ಟಾಸ್ಕ್ ಆಡ್ತಾರೆ, ಇದು ಆಲ್ ಆಫ್ ದ್ಯಾಟ್ ಫೈನ್. ಫಸ್ಟ್ ಪಾಯಿಂಟ್, ಸ್ಟ್ರೇಂಜರ್ಸ್ ಜೊತೆ ಇರ್ತಾರೆ. ನಮ್ಮಪ್ಪ ಕಾರ್ಗಿಲ್ದಾಗಿದ್ದಾಗ 98 ಕಾರ್ಗಿಲ್ ನಡತ್ತಿತ್ತು. ದಟ್ ಈಸ್ ದ ಇಯರ್ ದಟ್ ಐ ವಾಸ್ ಬಾರ್ನ್. ಎಸ್, ಅದ್ರಾಗ ಕಾರ್ಗಿಲ್ದಾಗಿದ್ದಾಗ ಮನೆಯವ್ರೆಲ್ಲ ಯಾವ ಫ್ಯಾಮ್ಲಿ ಬೇಕಾದ ಕೇಳ್ರಿ. ಅವಾಗ ಏನು ಇದು ಪ್ರೇ ಮಾಡ್ತಿದ್ರಂದ್ರೆ ಅವ್ರು, ಏನು ಬೇಡ್ಕೋತಿದ್ರಂದ್ರೆ ಅವ್ರು, ಐದರ್ ಜೀವಂತ ಮನೆ ಬರಲಿ, ಇಲ್ಲಾಂದ್ರೆ ಅಟ್ಲೀಸ್ಟ್ ಬಾಡಿಯರ ಸಿಗಲಿ. ಎದಕ್ಕಂತಂದ್ರೆ ಆ ವಾರ್ ಒಳಗೆ ಭಾಳ ಮಂದಿ ಇದೆ, ಬಾಡಿನೂ ಸಿಕ್ಕಿರ್ಕಿಲ್ಲ. ಅವ್ರು ಡಿಕ್ಲೇರ್ ಮಾಡಿಬಿಟ್ಟಿದ್ರು ಸತ್ತಾರ ಅಂತ ಹೇಳಿ. ಆ್ಯಂಡ್ ನೋಬಡಿ ನ್ಯೂ. ಎದಕ್ಕಂದ್ರೆ ಫೋನ್ ಇದ್ದಿರ್ಕಿಲ್ಲ, ಲೆಟರ್ಸ್ ಇದ್ದಿರ್ಕಿಲ್ಲ. ನಿಮ್ಮ ಪ್ರಕಾರ ಲೆಟರ್ಸ್ ಡಿರೆಕ್ಟ್ ಕೊಡ್ತಾರೆ, ಒಬ್ಬೊಬ್ರು ಅಂದಾರಲ್ಲ, ಏನೂ ಇದ್ದಿರ್ಕಿಲ್ಲ ಅವಾಗ. ಫೋನ್ ನೀವು ಹೋಗಿ ಕೊಟ್ಟು ಬಂದಿದ್ರು, ಏನು ನಿಮ್ದು ಹೆಂಗೆ ಪರ್ಸನಲ್ ಕನೆಕ್ಷನ್ ಇತ್ತು, ಐ ಹ್ಯಾವ್ ನೋ ಐಡಿಯಾ. ಬಟ್ ಎನಿವೇಸ್, ಏನೂ ಇದ್ದಿರ್ಕಿಲ್ಲ ಅವಾಗ. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಐ ವಾಂಟೆಡ್ ಟು ಕ್ಲಿಯರ್. ಈಗ ಆಮೇಲೆ ನೆಕ್ಸ್ಟ್ ಲೆಟರ್ ಸಿಕ್ಕಾಗ ಸೀದಾ ಹೋಗಿ ಈಗ ಇವ್ರು ಏನಂದಾರೆ, ಸ್ಟ್ರೇಂಜರ್ಸ್ ಜೊತೆ ಇರ್ತಾರೆ, ಅವ್ರಿಗೆ ಅದಕ್ಕೆ ಏನಾರ ಆತಂದ್ರೆ ಶೇರ್ ಮಾಡ್ಕೊಳಕಿರಂಗಿಲ್ಲ. ಸೊ ಡಿಫೆನ್ಸ್ ಒಳಗೆ ಪೋಸ್ಟಿಂಗ್ಸ್ ಅಂತ ಇರ್ತೈತಿ. ಎವ್ರಿ 3 to 4 years ಒಳಗೆ ಒಂದು ಪೋಸ್ಟಿಂಗ್ ಇರ್ತೈತಿ. ಸೊ ಈ ಪೋಸ್ಟಿಂಗ್ಸ್ ಒಳಗೆ ಏನಂತಂದ್ರೆ, ಮ್ಯಾಂಡೇಟರಿಲಿ ಇದ್ದಿದ್ದು ರೀಜನ್ ಒಳಗೆ ಸರ್ವ್ ಮಾಡಬೇಕು. ದರ್ ಇಸ್ ನೋ ಆಪ್ಷನ್. ಸೊ ಅವ್ರ ಫ್ಯಾಮ್ಲೀಸಿಗೆ ಕರ್ಕೊಂಡು ಹೋಗ್ತಾರೆ ಒಬ್ಬೊಬ್ರು. ಸೊ ನಾವು ಹೋಗಿದ್ವಿ. ಇಮ್ಯಾಜಿನ್ ಬೀಯಿಂಗ್ ಅ 4 to 5 year old ಕಿಡ್, ನೀವು ಒಂದು ಸ್ಕೂಲ್ದಾಗ ಅದಿರಿ, ನೀವು ಅಲ್ಲಿ ಫ್ರೆಂಡ್ಸ್ ಮಾಡ್ಕೊಳತ್ತೀರಿ. ಆಮೇಲೆ 3 to 4 years ಆದ್ಮೇಲೆ ನೀವು ಇನ್ನೊಮ್ಮೆ ಪೋಸ್ಟಿಂಗ್ ಆಗೈತೆ ನಿಮ್ಮಪ್ಪ ಅಂದ್ರೆ ನೀವು ಹೋಗ್ಬೇಕು. ಅಲ್ಲಿ ನೀವು ಹೊಸ ಫ್ರೆಂಡ್ಸ್ ಮಾಡ್ಕೊಂಡಿರಿ, ಮತ್ತು 4 years ಆದ್ಮೇಲೆ ಹೋಗ್ಬೇಕು. ನೀವು ಎಲ್ಲಿ ಬೇಕಾದಲ್ಲಿ ನಾವು ಹೋದ್ವಿ ಅಂದ್ರೂ ಅಲ್ಲಿ ನಮಗೆ ಯಾರೂ ಪರಿಚಯ ಇದ್ದವ್ರು ಇರಂಗಿಲ್ಲ. ಎಲ್ಲ ಬ್ಯಾರೇನವರು, ಎಲ್ಲ ಸ್ಟ್ರೇಂಜರ್ಸ್ ಅವ್ರು ನಮಗೂ. ಈಗ ಆಮೇಲೆ ನೀವು ಏನಂದಿರಿ, ಅವ್ರು ಜಗಳಾಡ್ತಾರೆ ಹಂಗೆ ಅನಿಸ್ತೈತಿ. ನಮಗೂ ಸ್ಟ್ರೇಂಜರ್ಸ್ ಅವ್ರು, ನಾವು ಹುಚ್ಚನಾಗತ್ತೆ ಜಗಳಾಡಿ ಅಲ್ಲೇ ಇಂಥವೆಲ್ಲ ಮಾಡೋದಿಲ್ಲ. ನೀವು ಜಗಳ ನಿಮಗೆ ಅವ್ರು ಏನೋ ಅಂದಾರ, ನೀವು ಅವ್ರಿಗೆ ಏನೋ ಅಂದಿರಿ, ಅದಕ್ಕೆ ಜಗಳಾಡೇರಿ. ಹೌ ಇಸ್ ದಟ್ ಎನಿಬಡೀಸ್ ಕನ್ಸರ್ನ್? ಅವ್ರು ಜಗಳಾಡ್ತಾರೆ, ಜಗಳಾಡಕ್ಕೆ ಹೋಗ್ಬೇಡ್ರಿ, ಚಲೋ ಇಟ್ಕೋರಿ. ಆಮೇಲೆ ಎಲ್ಲ ಕರ್ನಾಟಕದವ್ರಾಗಿ ನಿಮಗೆ ಶೇರ್ ಮಾಡೋಕೆ ಇಟ್ಸ್ ವೆರಿ ಈಸಿ. ನಾವು ನಾರ್ತ್ ರೀಜನ್ಸ್ ಒಳಗಿದ್ದು, ಯಾವ್ದಾವ್ದೋ ರೀಜನ್ಸ್ ಹೋಗಿದ್ದು ನಾವು ಶೇರ್ ಮಾಡೋದು ವಾಸ್ ಮೋರ್ ಡಿಫಿಕಲ್ಟ್ ಫಾರ್ ಅಸ್. ಆಮೇಲೆ ನಾವು ಫ್ರೆಂಡ್ಸ್ ಮಾಡ್ಕೊಂಡ್ವಿ ಅಲ್ಲ. ಆ್ಯಂಡ್ ಎವ್ರಿ 3 to 4 years ನಾವು ನಮ್ಮ ಫ್ರೆಂಡ್ಸ್ ಬಿಟ್ಟು ಶಿಫ್ಟ್ ಆಗ್ತಿರ್ತೈತಿ. ಸೊ ನೀವೇನು ಸ್ಟ್ರೇಂಜರ್ಸ್ ಅಂದಿರಲ್ಲ, ದಿಸ್ ಇಸ್ ಮೈ ಆನ್ಸರ್ ಟು ದ್ಯಾಟ್. ನೆಕ್ಸ್ಟ್, ನೀವೇನೋ ಟಾಸ್ಕ್ ಆಡ್ತಾರೆ, ರಾತ್ರಿ ಎಲ್ಲ ಮಲ್ಕೊಳ್ಳೋದಿಲ್ಲ ಅಂತ ನಾತಿರಲ್ಲ. ಐ ಡೋಂಟ್ ನೋ ನೀವು ಅದು ಹೆಂಗೆ ಕಂಪ್ಯಾರಿಸನ್ ಕೊಡಾತೀರಿ ಟಾಸ್ಕ್ ಆ್ಯಂಡ್ ಬೀಯಿಂಗ್ ಅ ಡಿಫೆನ್ಸ್ ಪರ್ಸನಲ್. ಯಾಕಂದ್ರೆ ನನ್ನ ವಿಡಿಯೋನ ಪೂರ್ತಿ ಡಿಫೆನ್ಸ್ ಪರ್ಸನಲ್ ಆಮೇಲೆ ಅವ್ರ ಫ್ಯಾಮ್ಲಿ ಮೇಲೆ ಇತ್ತು. ಸೊ ಐ ಡೋಂಟ್ ನೋ ನೀವು ಅದು ಹೆಂಗೆ ಕಂಪೇರ್ ಮಾಡಾತೀರಿ. ಟಾಸ್ಕ್ ಆಡ್ತಾರೆ, ಎಷ್ಟೊತ್ತು ಇರ್ತೈತಿ ಟಾಸ್ಕ್, ಏನು ಇನ್ಕ್ಲೂಡೆಡ್ ಇರ್ತೈತಿ. ಸಮ್ಟೈಮ್ಸ್ ಇಟ್ಸ್ ಮೆಂಟಲ್, ಸಮ್ಟೈಮ್ಸ್ ಇಟ್ಸ್ ಫಿಸಿಕಲ್. ಬಟ್ ಹೌ ಆರ್ ಯು ವೆನ್ ಕಂಪೇರಿಂಗ್? ನೀವು ಅದು ಹೆಂಗೆ ಕಂಪೇರ್ ಮಾಡಾತೀರಿ? ಐ ಹ್ಯಾವ್ ನೋ ಐಡಿಯಾ. ಅದಕ್ಕಂದ್ರೆ ನೀವು ಪ್ರೀವಿಯಸ್ ಕಂಟೆಸ್ಟೆಂಟ್ ಅಂತ ಹೇಳಿ. ಬಟ್ ಪ್ಲೀಸ್ ಡೂ ಟೇಕ್ ಟೈಮ್, ಸಿಟ್ ವಿತ್ ಸಮ್ಮನ್ ಹೂ ಹ್ಯಾಸ್ ಸರ್ವ್ಡ್ ಇನ್ ಡಿಫೆನ್ಸ್ ಫಾರ್ ಲಾಂಗ್ ಇನಫ್ ಇಯರ್ಸ್. ಆಮೇಲೆ ಅವ್ರಿಗೆ ಕೇಳ್ರಿ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಟಾಸ್ಕ್. ಆಮೇಲೆ ಅವ್ರಿಗೆ ಕೇಳ್ರಿ ಡಿಫ್ರೆನ್ಸ್ ಏನಂತ ಹೇಳಿ. ಐ ಡೋಂಟ್ ನೋ ಅದಕ್ಕೆ ನಾ ಏನು ಅನ್ಬೇಕು, ನಿಮ್ಮ ಟಾಸ್ಕ್ ಇದಕ್ಕೆ ನೀವು ಕಂಪೇರ್ ಮಾಡಾತೀರ ಅಂತ ಹೇಳಿ. ನೆಕ್ಸ್ಟ್ ನೀವೇನಂದ್ರಿ, ರಾತ್ರಿ ನಿದ್ದೆ ಬರುವುದಿಲ್ಲ. ನಂದೆಲ್ಲ ಫಸ್ಟ್ ಪಾಯಿಂಟ್ ನಂದು, ಜೀವಂತ ಬರಲಿ, ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಬಾಡಿ ಎಲ್ಲ ಸಿಗಲಿ. ಎವ್ರಿ ಡೇ ಈ ದೇಶ ಒಳಗೆ ಏನೇನು ಆಗತೈತಿ ಎಲ್ಲರಿಗೂ ಗೊತ್ತೈತಿ. ಸೊ ಎವ್ರಿ ಡೇ ಇವತ್ತೀಗನು ಎಷ್ಟು ಮಂದಿ ಅದಾರ, ಓವರ್ ನೈಟ್ ಏನೋ ಆಗ್ತೈತಿ, ಎಷ್ಟು ನ್ಯೂಸ್ ಬರ್ತೈತಿ. ಬಟ್ ಅವ್ರಿಗೆ ಏನಾಗ್ತಿರ್ತೈತಿ ಅದು ಯಾರಿಗೂ ಗೊತ್ತಿಲ್ಲ. ಈವನ್ ಐ ಡೋಂಟ್ ನೋ ಹೌ ಡಸ್ ಇಟ್ ಫೀಲ್. ಸೊ ನೀವು ಅದೇನು ಕಂಪೇರ್ ಮಾಡಾತಿರಲ್ಲ, ಸ್ಟಾಪ್ ಕಂಪೇರಿಂಗ್. ರಾತ್ರಿ ಎಲ್ಲ ಮಲ್ಕೊಳ್ಳೋದಿಲ್ಲ. ಬಿಗ್ ಬಾಸ್ ಮನ್ಯಾಗಿದ್ದಾಗ ರಾತ್ರಿ ಎಲ್ಲ ಮಲ್ಕೊಳಂಗಿಲ್ಲ. ಬರೀ ಹೊರಗೆ ಹೋದ್ಮೇಲೆ ದೇ ಹ್ಯಾವ್ ದರ್ ಓನ್ ಲೈಫ್. ಅವ್ರು ಮೂವೀಸ್ ಮಾಡಾತಾರ, ಅದು ಮಾಡಾತಾರ, ಇದು ಮಾಡಾತಾರ. ನೀವು ಈ ಕಡೆ ಲೈಫ್ ಯಾವತ್ತೂ ನೋಡಿಲ್ಲ. ನೋಬಡಿ ಆ್ಯಕ್ಚುಲಿ ನೋಸ್ ದ ಪೇನ್. ಅವ್ರಿಗೆ ಏನಾಗ್ತಿರ್ತೈತೆ ಅವ್ರಿಗನ ಗೊತ್ತದ, ಅವ್ರಿಗೆ ಬಿಟ್ಟು ಯಾರಿಗೂ ಏನೂ ಗೊತ್ತಾಗೋದಿಲ್ಲ. ಸೊ ನೀವೇನು ಕಂಪೇರ್ ಮಾಡಾತಿರಲ್ಲ, ಇಟ್ ಇಸ್ ವೆರಿ ರಾಂಗ್. ಆಮೇಲೆ ಇವ್ರು ಯಾರು ನಮ್ಮ ಅಣ್ಣಾಗ ಹೋಗಿ ಮೆಸೇಜ್ ಮಾಡಾತಿರಲ್ಲ ನೀವು, ಓ ಇಲ್ಲ ನಿಮ್ಮ ತಂಗಿ ನೀ ಕನ್ವಿನ್ಸ್ ಆದ್ರಿ ಏನು? ಕನ್ವಿನ್ಸ್ ಆಗೋದೇನು ಇದ್ದರಿಕೇನೆ ಇಲ್ಲ ಅಲ್ಲಿ. ಫಸ್ಟ್ ಆಫ್ ಆಲ್ ನನಗೆ ಕನ್ವಿನ್ಸ್ ಮಾಡೋದು ನನಗೆ ಬೇಕಾಗಿಲ್ಲ. ಆಮೇಲೆ ಸುದೀಪ್ ಸರ್ ಅಂದಿದ್ದು ಐ ರೆಸ್ಪೆಕ್ಟ್ ಇಟ್. ಅವ್ರು ಏನಂತಂದ್ರೆ ಫೇಕ್ ಇರಂಗಿಲ್ಲ, ಇವ್ರದ್ದು ಇಮೋಷನ್ಸ್ ಇರ್ತೈತಿ. ಐ ಅಗ್ರಿ ಟು ಇಟ್. ನಾ ಯಾವಾಗ ಇಲ್ಲ ಅಂದೇನಿ ಅವ್ರಿಗೆ ಇಮೋಷನ್ಸ್ ಇರಂಗಿಲ್ಲ ಅಂತ ಹೇಳಿ. ಒಂದು ವಾರ ಒಳಗೆ ನೀವು ಒಳಗೆ ಹೋಗಿ ನೀವು ಇಷ್ಟು ಗೊಳೋ ಅಂತ ಹೇಳಿ ಅಳಾತಿರಿ ಅಂತಂದ್ರೆ ಐ ಅಪ್ರಿಷಿಯೇಟ್. ಐ ಮೀನ್
ಐ ಡೋಂಟ್ ನೋ ವಾಟ್ ಟು ಸೇ. ಎಷ್ಟು ಕಂಟೆಸ್ಟೆಂಟ್ಸ್ ಅದಾರಲ್ಲ ಎಲ್ಲರೂ ಅವ್ರದ್ದು ಇಮೋಷನ್ಸ್ ಒಬ್ರೊಬ್ರು ಸಹ ಭಾಳ ಜಾಸ್ತಿ ತೋರಿಸ್ಕೊಂಡ್ರೆ ಇನ್ನು ಸ್ವಲ್ಪ ಮಂದಿ ಎಷ್ಟು ಗ್ರೇಸ್ಫುಲಿ ಹ್ಯಾಂಡಲ್ ಮಾಡಿದ್ರು ಅದನ್ನು. ಫಾರ್ ಎಕ್ಸಾಂಪಲ್ ನಾ ಭಾಳ ಸ್ಪೆಸಿಫಿಕ್ಲಿ ಹೇಳ್ತೀನಿ, ರಕ್ಷಿತಾ ಅಂದ್ ಏಜಿಗೆ ಆಮೇಲೆ ದ ವೇ ಶಿ ಹ್ಯಾಂಡಲ್ಸ್ ಎವ್ರಿಥಿಂಗ್ ಇಸ್ ಸೋ ಗ್ರೇಸ್ಫುಲ್. ಅವ್ರದ್ದು ಲೆಟರ್ ಸಿಗಲಿಲ್ಲ ಅವ್ರಿಗೆ. ಈಗ ಆಲ್ಸೋ ಈಗ ಯಾರು ಸ್ಯಾಕ್ರಿಫೈಸ್ ಮಾಡಿದ್ರಲ್ಲ, he was also so graceful in handling that. ಬಟ್ ಅವ್ರಿಗೂ ಭಾಳ ಟ್ರೋಲ್ ಮಾಡ್ಯಾರ ದ್ಯಾಟ್ ದಿಸ್ ಆ್ಯಂಡ್ ಎವ್ರಿಥಿಂಗ್. ನಂಗೆ ಸ್ಪೆಸಿಫಿಕ್ಸ್ ನನ್ನ ಫೇವ್ರೇಟ್ಸ್ ಅದಾರ, ನಾನು ನೋಡ್ತೇನೆ ಬಿಗ್ ಬಾಸ್. ನಂಗೆ ಏನು ಬೇಕಾದ ಅನ್ಕೋರಿ ನೀವು, ನಾ ಹುಚ್ಚ ಅನ್ಕೋರಿ, ಬಟ್ ಐ ಡೋಂಟ್ ಕೇರ್. ರಕ್ಷಿತಾ ಇಸ್ ಹ್ಯಾಂಡ್ಸ್ ಡೌನ್ ಮೈ ಫೇವ್ರೇಟ್ ಕಂಟೆಸ್ಟೆಂಟ್. ಎದಕ್ಕಂದ್ರೆ ದ ಮೆಚುರಿಟಿ, ದ ಕಾಮ್ನೆಸ್, ದ ಗ್ರೇಸ್ ಶಿ ಹ್ಯಾಸ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಏಜ್ ಇಸ್ ಸೋ ಅಮೇಝಿಂಗ್. ಅವ್ರಿಗೂ ಲೆಟರ್ ಸಿಗಲಿಲ್ಲ ಹಂಗಂತ ಹೇಳಿ ಎದಿ ಬಡ್ಕೊಂಡು ಹತ್ತಿಲ್ಲ ಅವ್ರು ಯಾರು. ಈಗ ಸ್ವಲ್ಪ ಮಂದಿ ಆಲ್ಸೋ ಲೆಟ್ ಮಿ ಟೆಲ್ ಯು ರಿಯಾಲಿಟಿ ಹೆಂಗಿರ್ತೈತಿ ಸ್ವಲ್ಪ. ಈಗ ಯಾರು ಸ್ಯಾಕ್ರಿಫೈಸ್ ಮಾಡಾರಂತಿಕೋರಿ ಇನ್ನೊಬ್ಬರ ಸಂಬಂಧ, ಮುಂದೆ ಹೋಗಿ ದೆರ್ ಆರ್ ಅ ಲಾಟ್ ಆಫ್ ಚಾನ್ಸಸ್ ಅವ್ರು ನಾನು ನಿನ್ನ ಸಂಬಂಧ ಮಾಡಿದ್ದೆ, ನೀ ಯು ಶುಡ್ ಬಿ ಗ್ರೇಟ್ಫುಲ್ ಟು ಮೀ. ನಾ ಮಾಡಿದ್ದೆ ಅದನ್ನು ನಿನಗೆ, ನಾ ಸ್ಯಾಕ್ರಿಫೈಸ್ ಮಾಡಿದ್ದೆ ನಿನಗೆ, ನೀ ಅದ್ರದ್ದು ಸ್ವಲ್ಪ ಗ್ರೇಟ್ಫುಲ್ ಇಲ್ಲಲ್ಲ ನೀನು. ಇದು ಅನ್ನಾಕರ ಮಾಡಿರ್ತಾರೆ ಯಾರ್ಯಾರೆ. ದಿಸ್ ವಾಸ್ ಮೈ ಆನ್ಸರ್ ಟು ಇಟ್. ಇದಕ್ಕೆ ಜಾಸ್ತಿ ನಿಮ್ಗೆ ಏನಾರು ಹೇಳೋದಿತ್ತಂದ್ರೆ ಐ ಡೋಂಟ್ ನೋ, ಸ್ಟ್ರೇಂಜರ್ಸನ್ನು ನಾ ಹೇಳಿದೆ ಹೆಂಗಿರ್ತೈತಿ ಅಂತ ಹೇಳಿ. ಲೆಟರ್ಸ್, ಫೋನ್ ಕಾಲ್ಸ್, ನೀವು ಪರ್ಸ್ನಲಿ ಡೆಲಿವರ್ ಮಾಡಕ್ಕೆ ಹೋಗಿದ್ರಿ ಫೋನ್ ಕಾಲ್ಸ್ ಅಂತಂದ್ರೆ ಮತ್ತು ಗ್ರೇಟ್ ನೀವು. ಅದಾದಮೇಲೆ ರಾತ್ರಿ ನಿದ್ದೆ ಬರೋಂಗಿಲ್ಲ, ಟಾಸ್ಕ್ ಆಡೋದು ಆಮೇಲೆ ಬೀಯಿಂಗ್ ಇನ್ ಅ ವಾರ್ಫೀಲ್ಡ್. ಐ ಡೋಂಟ್ ನೋ ನೀವು ಅದು ಹೆಂಗೆ ಕಂಪೇರ್ ಮಾಡತ್ತೀರಿ. ಐ ಆನೆಸ್ಟ್ಲಿ ಡೋಂಟ್ ನೋ. ದಿಸ್ ವಾಸ್ ಮೈ ಎಕ್ಸ್ಪ್ಲನೇಷನ್. ಐ ಫೀಲ್ ನಂಗೆ ಕೊಡೋದಿತ್ತು, ನಾ ಕೊಟ್ಟೇನಿ. ಇದ್ರ ಮುಂದೆ ನಿಮಗೆ ಏನು ಅನಿಸ್ತೈತಿ, ಏನು ಬಿಡ್ತೈತಿ ಇಸ್ ನಾಟ್ ಮೈ ಕನ್ಸರ್ನ್. ಯಾಕಂದ್ರೆ ನಿಮ್ಮದು ಪಾಯಿಂಟ್ ಆಫ್ ವ್ಯೂ, ಐ ರೆಸ್ಪೆಕ್ಟ್ ನಿಮ್ಮ ಪಾಯಿಂಟ್ ಆಫ್ ವ್ಯೂ, ಕೊಡ್ರಿ. ಬಟ್ ಹೆಂಗೆ ಕೊಡ್ಬೇಕಾದ್ರೆ ನೀವು ನಾನು ಭಾಳ ಕ್ಲಿಯರ್ಲಿ ಬರ್ದಿದ್ದೆ, ಯಾರು ಏನು ಇಂಥ ಈವೇನ್ 14-15 ವರ್ಷ ಹುಡುಗರು ಅದಿರಲ್ಲ ನೀವು, ನಿಮ್ಮ ಮನ್ಯಾಗ ನಿಮಗೆ ಏನು ಕಲ್ಸಾರ ಗೊತ್ತಿಲ್ಲ, ಥರ್ಡ್ ಕ್ಲಾಸ್ ಮಾತಾಡೋದು ಬಿಟ್ರೆ ಆ ಬೈಗಳ ಹೆಂಗೆ ಕಲಿತೀರೋ ನೀವು. ಬೈಗಳ ಕಲಿಯೋದೂ ಅಲ್ಲ, ಮಂದಿ ಯಾರ್ದು ನಿಮ್ಮ ಮನೆ ಹೆಣ್ಮಕ್ಳಿಗೆ ಯಾರು ಬೈದ್ರಂದ್ರೆ ನಿಮಗೆ ಹೆಂಗೆ ಅನಿಸ್ತೈತಿ ಒಂದ್ಸತಿ ಫೀಲ್ ಆಗ್ಬೇಕು ನಿಮಗೆ. ನಾ ಭಾಳ ಚಲೋ ಇಲ್ಲ, ನಾ ಹಿಂಗೆ ಬಂದು ಇಲ್ಲ ನಂಗೆ ಆಗಿದ್ದು ನಿಮಗೆ ಆಗ್ಬಾರ್ದು, ಅಷ್ಟು ಚಲೋ ಅಂತೂ ನಾ ಇಲ್ಲ. ನೀವೇನು ಬೇರೆ ಹುಡುಗಿಯರಿಗೆ ಕಾಮೆಂಟ್ಸ್ ಹಾಕ್ತಿರ್ತಾರಲ್ಲ, ಅವ್ರ ಮನೆಯವರು ನೋಡ್ತಿರ್ತಾರೆ. ಫಸ್ಟ್ ಆಫ್ ಆಲ್ ಅವ್ರ ಪ್ರೊಫೈಲ್ ನೋಡ್ತಿರ್ತಾರೆ. ನೀವೇನು ಹಾಕತ್ತೀರಿ ನಿಮ್ಮ ಮನೆ ಹೆಣ್ಮಕ್ಳಿಗೆ ಆತಂದ್ರೆ ನಿಮಗೆ ಹೆಂಗೆ ಫೀಲ್ ಆಗ್ತೈತಿ. ಐ ರಿಯಲಿ ಜೆನ್ವಿನ್ಲಿ ವಾಂಟ್ ಟು ನೋ. ಸೊ ದಿಸ್ ವಾಸ್ ಮೈ ಆನ್ಸರ್. ಇದ್ರ ಮುಂದೆ ನಿಮಗೆ ಏನಾದ್ರು ಇನ್ನು ಜಾಸ್ತಿ ಕಂಪೇರ್ ಮಾಡೋದಿತ್ತಂದ್ರೆ ಕಂಪ್ಯಾರಿಸನ್ ಫಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ದೇರ್ ಇಸ್ ನೋ ಪಾಯಿಂಟ್ ಕಂಪೇರಿಂಗ್. ದೇರ್ ಇಸ್ ಅ ಹೋಲ್ ಡಿಫ್ರೆಂಟ್ ವರ್ಲ್ಡ್. ಸಿವಿಲಿಯನ್ಸ್ ವರ್ಲ್ಡ್ ಭಾಳ ಬೇರೆ ಐತಿ, ಡಿಫೆನ್ಸ್ ಮಂದಿ ಭಾಳ ಬೇರೆ ಇರ್ತೈತಿ ವರ್ಲ್ಡ್. ಸೊ ಸ್ಟಾಪ್ ಕಂಪೇರಿಂಗ್, ಮಾಡಕ್ಕನ ಹೋಗ್ಬೇಡ್ರಿ. ಥ್ಯಾಂಕ್ ಯು. ದಿಸ್ ವಾಸ್ ಮೈ 2 cents. ನಂಗೆ ಎಕ್ಸ್ಪ್ಲೇಷನ್ ಕೊಡ್ಬೇಕು ಅನ್ನಿಸ್ತಾ, ನಾ ಕೊಟ್ಟೆ. ದ್ಯಾಟ್ ವಾಸ್ ಇಟ್.